ನಾನಿವತ್ತು ಬಂದಿರೋ ಪ್ಲೇಸು ಕಾರ್ ಸ್ಪೀಡ್. ನಿಮಗಿಲ್ಲಿ ಯಾವುದೇ ಥರ ಕಾರ್ ಆಕ್ಸೆಸರೀಸ್ ಆಗಿರ್ಬೋದು, ಇಲ್ಲ ಕಾರ್ ಮಾಡಿಫಿಕೇಷನ್ ಆಗಿರ್ಬೋದು, ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ. ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ತಾರೆ, ಫಿಟ್ಟಿಂಗ್ ಯಾವ ರೀತಿ ಮಾಡ್ತಾರೆ, ಮತ್ತು ಪ್ರೈಸಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಸುಮ್ಮನೆ ಹೇಳೋದಲ್ಲ, ನಾನೇ ಇವತ್ತು ನನ್ನ ಕಾರ್ಗೆ ಕಾರ್ ಸೀಟು ಫಿಟ್ಟಿಂಗ್ ಮಾಡಿಸ್ಕೊಳೋಣ ಅಂತ ಬಂದಿದ್ದೀನಿ. ಫಿಟ್ಟಿಂಗ್ ಆದಮೇಲೆ ಅದ್ರ ಕ್ವಾಲಿಟಿ ಯಾವ ರೀತಿ ಇದೆ, ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವೇನಾದರೂ ಬೇರೆ ಕಡೆ ಬಂದರೆ ಅಂದರೆ ಸೀಟ್ ಕವರ್ ಅವ್ರು ಯಾವ ರೀತಿ ಹಾಕ್ತಾರೆ ಅಂದರೆ ಒಳಗೆ ಸೀಟು ಅದೇ ರೀತಿ ಸುಮ್ಮನೆ ಅದು ಇನ್ಸ್ಟಾಲ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಆ ರೀತಿ ಅಲ್ಲ, ಈ ಸೀಟ್ನ ನೀಟಾಗಿ ರಿಮೂವ್ ಮಾಡಿ ಅದನ್ನು ಒಳಗೆ ತೊಗೊಂಡೋಗಿ ಫಿಟ್ಟಿಂಗ್ ಮಾಡ್ತಾರೆ. ನಿಮ್ಗವರು ತುಂಬ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತಾರೆ. ಜಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೇಮ್ ಹೇಳಿ, ನಾನು ಸ್ಕ್ರೀನ್ಶಾಟ್ ತೋರಿಸಿ ನಿಮಗೆ ಆದಷ್ಟು ಕಡಿಮೆ ಬೆಲೆಯಲ್ಲಿ ಅವ್ರು ಮಾಡಿಕೊಡ್ತಾರೆ. ಇಲ್ಲಿ ಸೀಟ್ ಕವರ್ ಹಾಕೋದಕ್ಕೆ ಹತ್ರ ಒಂದು ಮುಕ್ಕಾಲು ಗಂಟೆಯಿಂದ 1 ಅವರ್ ತೊಗೊತಾರೆ. ಯಾಕಂದರೆ ಅದರಲ್ಲೇ ನಾವು ಅರ್ಥ ಮಾಡ್ಕೊಬೇಕು ಇವ್ರು ಯಾವ ರೀತಿ ಫಿಟ್ಟಿಂಗ್ ಮಾಡ್ತಾರೆ ಅಂದ್ಬಿಟ್ಟು. ಬೇರೆ ಕಡೆ ಅಂದರೆ ಏನು ಮಾಡ್ತಾರೆ ಅಂದರೆ ಜಸ್ಟ್ ಒಂದು 20 ನಿಮಿಷದಲ್ಲಿ ಸೀಟ್ ಕವರ್ ಹಾಕ್ತಾರೆ, ಕಳಿಸ್ತಾರೆ. ಆದರೆ ಇಲ್ಲಿ ಆ ರೀತಿ ಅಲ್ಲ. ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಾನು ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ, ಇದು ಕವರು ಯಾವ ರೀತಿ ಮಾಡಿದ್ದಾರೆ ನೋಡಿ. ಹಿಂದೆ ಸ್ಪಂಜ್ ಹಾಕಿದ್ದಾರೆ, ಡಬಲ್ ಸ್ಟಿಚಿಂಗ್ ಮಾಡಿದ್ದಾರೆ. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಫಿಟ್ಟಿಂಗು ಇವರು ಏನಂದರೆ ಒಳಗಿಂದ ಸೇರಿಸ್ತಾರೆ ದಾರನ, ಪೂರ್ತಿ ನೀಟಾಗಿ ಫಿಟ್ ಆಗಲಿ ಅಂತ. ಇಲ್ಲಿ ಪ್ರೈಸಿಂಗು 3500ಇಂದ ಸ್ಟಾರ್ಟ್ ಆಗುತ್ತೆ ಸೀಟ್ ಕವರ್ಸು. ಅದು ಕ್ವಾಲಿಟಿ ಮೇಲೆ ಡಿಪೆಂಡು. 3500, ಆಮೇಲೆ 5500, 6500 ಇದೇ ಥರ ಐಯು ಇದೆ, ಲೋನು ಇದೆ. ತುಂಬ ಕಡಿಮೆ ಬೆಲೆಯಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವುದು ಬೇಕೋ ಅವರೇ ಸಜೆಸ್ಟ್ ಮಾಡ್ತಾರೆ. ನಿಮ್ಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವೇ ನೋಡ್ತಾ ಇರ್ತೀರ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ, ಅಲ್ಲೊಂದು ಸೀಟು ಆಲ್ರೆಡಿ ರೆಡಿಯಾಗಿ ಇಕ್ಕಿದ್ದಾರೆ. ಫಿಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ನಾನು ಆಮೇಲೆ ಕ್ಲಿಯರಾಗಿ ತೋರಿಸ್ತೀನಿ. ಈಗಲೂ ಕಾಣಿಸ್ತಾ ಇರುತ್ತೆ ಯಾವ ರೀತಿ ಬಂದಿದೆ ಅಂತ. ತುಂಬ ಟೈಟಾಗಿ ನೀಟಾಗಿ ಕೂತಿದೆ. ಅವ್ರ ಹತ್ರ ಇರೋ ಲೆದರ್ಸು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ವೆರೈಟೀಸ್ ಲೆದರ್ಸ್ ಇದೆ. ಪ್ರೈಸ್ ಹೇಳಿದ್ನಲ್ಲ, 3500ಇಂದ 10,000 ಪ್ಲಸ್ವರೆಗೂ ಇದೆ ನಿಮಗೆ. ನೋಡಿ, ಇದೊಂದು ಲೆದರು. ಈ ಲೆದರ್ 6500. ನೋಡಿ ಯಾವ ರೀತಿ ಇದೆ. ಕಲರ್ಸು ನಿಮ್ಗೆ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೊಬೋದು. ಮತ್ತು ಇದೊಂದು ಲೆದರು, ಇದು 5500 ಇರ್ಬೋದು. ನೋಡಿ, ಇದ್ರಾಗೂ ತುಂಬ ವೆರೈಟೀಸ್ ಕಲರ್ಸ್ ಇದೆ. ಲೆದರ್ಸ್ ಡಿಫ್ರೆನ್ಸ್ ಬರುತ್ತೆ ನಿಮಗೆ, ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ತುಂಬ ಕಡಿಮೆ ಬೆಲೆಲ್ಲ ಕೊಡ್ತಾ ಇದ್ದಾರೆ ಇವರು. ಮತ್ತು ಇದು ನೋಡಿ, ಇದೊಂದು ಲೆದರು. ಇದ್ರಾಗೂ ತುಂಬ ಕಲರ್ಸ್ ಇದೆ. ನೀವು ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಥಿಕ್ನೆಸ್ ತುಂಬಾ ಚೆನ್ನಾಗಿದೆ. ಮೊಬೈಲಾಗ ಅಷ್ಟು ಗೊತ್ತಾಗಲ್ಲ ಅಂದ್ಕೊತೀನಿ ನಾನು. ನೀವು ಅಲ್ಲೇ ಹೋಗಿ ಒಂದು ಸತಿ ಚೆಕ್ ಮಾಡಿ ನೋಡಿ, ನಿಮಗದು ಫೀಲ್ ಕೊಡುತ್ತೆ. ಮತ್ತು ಡಿಸೈನ್ಸು ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ನಿಮ್ಗವರು ಜಸ್ಟ್ ನನ್ನ ನಂಬರಲ್ಲಿ ಕೆಳಗೆ ಹಾಕಿದ್ದೀನಿ ನೋಡಿ, ಅದಕ್ಕೆ ಕಾಲ್ ಮಾಡಿ. ಮತ್ತು ನಿಮ್ಮ ಕಾರು ನೇಮ್ ಹೇಳಿ, ಅವರು ಪ್ರೀವಿಯಸ್ ವರ್ಕು ಒಂದು 100+ ಕಾರ್ಗೆ ಫಿಟ್ಟಿಂಗ್ ಮಾಡಿದಾರೇನೋ ಅದೆಲ್ಲ ಕಳಿಸ್ತಾರೆ ಅವರು. ಅವ್ರು ಪ್ರೀವಿಯಸ್ ಮಾಡಿರೋ ವರ್ಕ್ ಏನೇನಿದೆಯೋ ಎಲ್ಲದನ್ನೂ ನಿಮಗೆ ವಾಟ್ಸಪ್ಪಲ್ಲೇ ಕಳಿಸ್ತಾರೆ. ನೀವು ಮನೇಲಿ ಕುತ್ಕೊಂಡೆ ಆರಾಮಾಗೆ ಎಲ್ಲ ಫ್ಯಾಮಿಲಿ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಸೀಟ್ ಕವರ್ ಯಾವ್ದು ಬೇಕು, ಡಿಸೈನು, ಕಲರು ಎಲ್ಲ. ಮತ್ತು ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನಾದರೂ ಹತ್ರ ಇದ್ದರು ಅಂದರೆ ಮನೆ ಹತ್ರನೇ ಬರ್ತಾರೆ ಅವರು. ಅವ್ರ ಮನೆ ಹತ್ರ ಬರೋದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಏನು ತೊಗೊಳಲ್ಲ. ಏನು ಆ ಪ್ರೈಸ್ ಹೇಳಿದಾರೋ ಎಲ್ಲ ಆ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಡಿಸ್ಟೆನ್ಸು ದೂರ ಇತ್ತು ಅಂದರೆ ನೀವೇ ಅಲ್ಲಿ ಹೋಗಿ ಮಾಡಿಸ್ಕೊಬೇಕು. ಸೀಟ್ ಕವರ್ ಮಾತ್ರ ಅಲ್ಲ, ಅದ್ರ ಜೊತೆ ಕಾಂಪ್ಲಿಮೆಂಟ್ರಿಯಾಗಿ ನಿಮ್ಗೆ ಸ್ಟೇರಿಂಗ್ ಕವರು ಮಾಡಿಕೊಡ್ತಾರೆ. ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅದು ನಿಮ್ಗೆ ನೋಡಿ, ಸ್ಟೇರಿಂಗ್ ಕವರ್ ಯಾವ ರೀತಿ ಇದೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಡಬಲ್ ಕಲರಲ್ಲಿ ಮಾಡಿಸ್ಕೊಂಡೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತಾರೆ ಇವರು. ಮತ್ತು ನಿಮ್ಗೇನಾದರೂ ಬೇಕಂದರೆ ನೀವು ಆನ್ಲೈನಲ್ಲೂ ನೀವು ಯಾವುದಾದ್ರೂ ಕಾರ್ ನೋಡಿ ಅದು ಫೋಟೋ ತೊಗೊಳ್ಳಿ, ಅದನ್ನು ತೊಗೊಂಡೋಗಿ ಅವ್ರಿಗೆ ತೋರಿಸಿ. ನೀವು ಆನ್ಲೈನಲ್ಲಿ ಎಲ್ಲದೂ ನೋಡಿರ್ತೀರಲ್ಲ, ನಿಮ್ಗೆ ಇಷ್ಟ ಆಗಿರುತ್ತೆ, ಸೇಮ್ ಅದೇ ರೀತಿ ಮಾಡಿಕೊಡ್ತಾರೆ. ನೋಡಿ, ನಾನಿದನ್ನು ಆನ್ಲೈನಲ್ಲಿ ನೋಡಿ ನಾನು ಇದನ್ನು ಮಾಡಿಸ್ಕೊಂಡಿದ್ದು. ಮತ್ತು ನಿಮ್ಗೇನಾದರೂ ಇವಾಗ ಎಲ್ಲಾದರೂ ಆಚೆ ಕಾರ್ ನೋಡಿರ್ತೀರ, ಆ ಕಾರು ಯಾರ್ದಾದ್ರೂ ನೋಡಿರ್ತೀರ, ಇಷ್ಟ ಆಗಿರುತ್ತೆ ಆ ಸೀಟ್ ಕವರು, ನಿಮ್ಗೆ ಅದೇ ರೀತಿ ಈಗ ಅದನ್ನು ಫೋಟೋ ಹಿಡ್ಕೊಳ್ಳಿ, ಜಸ್ಟ್ ತೊಗೊಂಡೋಗಿ ಅಲ್ಲಿ ಅದೇ ರೀತಿ ನಿಮ್ಗೆ ಮಾಡಿಕೊಡ್ತಾರೆ. ನೋಡಿ, ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ಸೇಮ್ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಈ ಡಿಸೈನ್ ನಾನೇ ಸೆಲೆಕ್ಟ್ ಮಾಡಿದ್ದು. ನೋಡಿ, ಸೀಟ್ ಕವರ್ ಯಾವ ರೀತಿ ಲುಕ್ ಕೊಡ್ತಿದೆ ಅಂತ. ಮೊದಲು ಕವರ್ ಇದ್ದಿದ್ದಕ್ಕೂ ಇವಕ್ಕೂ ಎಷ್ಟು ಡಿಫ್ರೆನ್ಸ್ ಬರ್ತಿದೆ. ಕಾರ್ ಲುಕ್ಕೇ ಚೇಂಜ್ ಆಗೋಯಿತು ಈ ಒಂದು ಸೀಟ್ ಕವರಿಂದ. ಅಡ್ರೆಸ್ ಒಂದು ಸತಿ ಹೇಳ್ತೀನಿ. ಓಫಾರಂ ಟು ಚನ್ನಸಂದ್ರ ಬರೋ ರೂಟಲ್ಲಿ, ಚನ್ನಸಂದ್ರದಿಂದ ತಿಮ್ಶೆಟ್ನಳ್ಳಿ
ಹೋಗೋ ದಾರಿಯಲ್ಲಿ ನಿಮಗೆ ಲೆಫ್ಟಲ್ಲಿ ಇದು ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಅದ್ರ ಪಕ್ಕನೇ ಈ ಶಾಪ್ ಇರೋದು. ತುಂಬ ಡಿಸ್ಟೆನ್ಸ್ ತುಂಬಾ ಹತ್ರ ಇದೆ. ಯಾರೆಲ್ಲ ವೈಟ್ ಫೀಲ್ಡು, ಓಫರಮ್ಮು, ಚನ್ನಸಂದ್ರ, ತಿಮ್ಶೆಟ್ನಳ್ಳಿ, ಈ ಹೊಸಕೋಟೆ ಸರೌಂಡಿಂಗು ಪೂರ್ತಿ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಇದು ತುಂಬಾ ಹತ್ರ ಆಗುತ್ತೆ. ಮತ್ತು ಇದು ನಿಮಗೆಲ್ಲೂ ಒಳ್ಕೋಬೇಕು ಅನ್ನೋ ರೀತಿ ಯಾವುದಿಲ್ಲ. ಇದು ಮೈನ್ ರೋಡಲ್ಲೇ ಇರೋದು. ನಿಮಗೆ ಕಾಣಿಸುತ್ತೆ ಲೆಫ್ಟಲ್ಲಿ ಪೆಟ್ರೋಲ್ ಬಂಕ್ ಪಕ್ಕನೇ. ನೋಡಿ, ನಾನು ನಿಮಗೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ಮೈನ್ ರೋಡು. ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಿದೆ. ಆ ರೋಡಲ್ಲೇ ನಿಮಗೆ ಲೆಫ್ಟಲ್ಲಿರುತ್ತೆ, ಕಾಣಿಸುತ್ತೆ. ಮತ್ತು ನೋಡಿ, ಸೀಟ್ ಕವರು ಇದು ರೆಡಿ ಮಾಡಿ ಇಕ್ಕಿದ್ದಾರೆ. ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ನೋಡಿ, ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ಸ್ಟೇರಿಂಗ್ ಕವರು ಯಾವ ರೀತಿ ಫಿಟ್ಟಿಂಗ್ ಮಾಡ್ತಾರೆ ಅಂತ ಹೋಗಿ ತೋರಿಸ್ತೀನಿ. ನೋಡಿ, ಸ್ಟೇರಿಂಗ್ ಕವರ್ ನಾನು ಹೇಳಿದೆ ಡಬಲ್ ಕಲರಾಗಿ ನಾನು ಚೂಸ್ ಮಾಡಿದೆ ಅಂತ. ಇದು ಪೂರ್ತಿ ಇಂಟೀರಿಯಲ್ ಮ್ಯಾಚ್ ಆಗಬೇಕಲ್ವ, ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದು ಡಬಲ್ ಕಲರ್ ಸೀಟು. ಮತ್ತು ಒಳಗೂ ಅಷ್ಟೇ, ನನ್ನ ಕಾರ್ ಕೆಳಗೆ ಬ್ಲ್ಯಾಕ್ ಇದೆ, ಮೇಲೆ ವೈಟ್ ಕಲರ್ ಇದೆ. ಎರಡಕ್ಕೂ ಮ್ಯಾಚ್ ಆಗಲಿ ಅಂತ ನಾನು ಈ ಕಲರ್ ಚೂಸ್ ಮಾಡಿದ್ದೀನಿ. ಇಂಟೀರಿಯಲ್ಲು ಎಲ್ಲ ಮ್ಯಾಚ್ ಆದರೆ ಲುಕ್ ಚೆನ್ನಾಗಿರುತ್ತೆ ಅಂಥೇಳಿ. ಇದು ಡಬಲ್ ಸ್ಟಿಚ್ಚಿಂಗ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇದು ಅಷ್ಟೇ ಡಬಲ್ ಸ್ಟಿಚ್ಚಿಂಗ್ ಮಾಡ್ತಾರೆ. ಇದು ಸ್ಟಾರ್ಟಿಂಗೇ ಸ್ಟಿಚ್ ಆಗಿರುತ್ತೆ, ಆಮೇಲೆ ಇಲ್ಲಿ ಬಂದು ಇದನ್ನು ಅವರು ಫಿಟ್ಟಿಂಗ್ ಮಾಡ್ತಾರೆ. ಯಾವ ರೀತಿ ಮಾಡ್ತಿದ್ದಾರೆ ನೋಡಿ. ಇದು ಕಾರ್ ಒಳಗೆ ಫಿಟ್ ಮಾಡಿ ಒಳಗೆ ಇದನ್ನು ಟೈ ಮಾಡ್ತಾರೆ. ಅಂದರೆ ದಾರನೂ ಅಷ್ಟೇ ತುಂಬ ದಪ್ಪ ಇದೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ಬರಲ್ಲ, ಅಷ್ಟು ಚೆನ್ನಾಗಿ ಫಿಟ್ ಮಾಡಿಕೊಡ್ತಾರೆ. ಪೂರ್ತಿ ಆಗಲಿ, ಆಮೇಲೆ ನಾನು ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಸೀಟು ಎಲ್ಲ ಆಯಿತು, ಇನ್ನೂ ಅಲ್ಲಿ ಮಾಡ್ತಿದ್ದಾರೆ ವರ್ಕು. ಈಗ ಇಲ್ಲಿ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಸೀಟು ನಡೀತಿದೆ. ಮತ್ತು ಇವ್ರು ನನಗೆ ಹೇಳೋದು ನೋಡಿ, ಕಾರ್ಡ್ ಕೊಟ್ಟಿದ್ದಾರೆ. ಈ ನಿಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ನಂಗೆ ತೋರ್ಸೋಕೆ ಹೇಳಿ, ನಾನು ಕಮ್ಮಿ ಮಾಡ್ತೀನಿ ಅಂತ ಕಾರ್ಡ್ ಕೊಟ್ಟರು. ಅದೇ ರೀತಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಅವ್ರಿಗೆ ಕಳಿಸಿ. ತುಂಬ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತಾರೆ. ಇವರು ಮಾಡಿಕೊಡ್ತಾ ಇರೋದೇ ಕಮ್ಮಿ, ಅದರಲ್ಲೂ ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ನೋಡಿ, ಸೀಟೆಲ್ಲ ರೆಡಿ ಆಯಿತು, ಈಗ ಹೋಗಲ್ಲಿ ಫಿಟ್ ಮಾಡ್ತಾರೆ. ನೋಡಿ, ಇಬ್ಬರು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಕೆಲಸ ಚೆನ್ನಾಗಿ ಆಗಬೇಕು ಅಂದರೆ, ಒಂದು ಔಟ್ಪುಟ್ಟು ಚೆನ್ನಾಗಿ ಬರಬೇಕು ಅಂದರೆ ನಿಧಾನ ಆಗುತ್ತೆ ಕೆಲಸ. ಅದಕ್ಕೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂತ ಇಬ್ಬರು ಕೆಲಸ ಮಾಡ್ತಾರೆ. ಒಬ್ಬರು ಅಲ್ಲಿ ಸೀಟ್ ರೆಡಿ ಮಾಡ್ತಿದ್ದಾರೆ, ಒಬ್ಬರು ಇಲ್ಲಿ ಸ್ಟೇರಿಂಗ್ ರೆಡಿ ಮಾಡ್ತಿದ್ದಾರೆ. ನೋಡಿ, ಇದನ್ನು ಸೆಟ್ ಮಾಡ್ತಿದ್ದಾರೆ ಸೀಟು. ಪೂರ್ತಿ ಸೆಟ್ ಆದಮೇಲೆ ಯಾವ ರೀತಿ ಇರುತ್ತೆ ನೋಡೋಣ. ನನಗಂತೂ ಇಷ್ಟ ಆಯಿತು ಇದು ವರ್ಕು. ಮತ್ತು ನನ್ನ ಕಲರು ಸೀಟ್ ನಾನು ಸೆಲೆಕ್ಟ್ ಮಾಡಿದ್ದು ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ. ನಾನಿದು ಫೋಟೋ ಯಾವ ರೀತಿ ತೋರಿಸಿದ್ನೋ ಸೀಟ್ ಕವರು ಸೇಮ್ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬಂದಿದೆ, ನಿಮ್ಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರುತ್ತೆ. ಮತ್ತು ಫಿಟ್ಟಿಂಗು ಅಷ್ಟೇ ನೀಟಾಗಿ ಟೈಟಾಗಿ ಕೂತಿದೆ. ಮತ್ತು ಇವ್ರ ಹತ್ರ ಇನ್ನೂ ತುಂಬ ಒಳ್ಳೊಳ್ಳೆ ಆಕ್ಸೆಸರೀಸ್ ಇದೆ. ಈಗ ಕಾರ್ಗೆ ಟಾಪ್ ಎಂಡು ಏನೇನು ಫಿಟ್ಟಿಂಗ್ ಬರುತ್ತೋ ಎಲ್ಲ ಫಿಟ್ಟಿಂಗು ಇವ್ರ ಹತ್ರ ಇದೆ, ಮಾಡಿಕೊಡ್ತಾರೆ. ತುಂಬ ಕಾರ್ಗೂ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಂತೆ. ಅದನ್ನು ನಿಮಗೆ ತೋರಿಸ್ತೀನಿ, ಕಾರ್ ಆಕ್ಸೆಸರೀಸ್ ಏನೇನು ಬರುತ್ತೆ ಅಂತ. ನಾನು ಈಗ ಜಸ್ಟು ಸೀಟ್ ಕವರ್ ಹಾಕ್ಸ್ಕೊಳಕ್ಕೆ ಬಂದನಲ್ಲ, ನನಗೆ ಈಗ ಟೈಮ್ ಇಲ್ಲ, ಅದಕ್ಕೆ ಸೀಟ್ ಕವರು ಪೂರ್ತಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮ್ಗೆ ಇದು ಏನೇನು ಆಕ್ಸೆಸರೀಸ್ ಬರುತ್ತೆ, ಕಾರ್ಗೆ ಯಾವ ಫಿಟ್ಟಿಂಗ್ ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಇವ್ರು ತೋರಿಸ್ತಾರಂತೆ. ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಜಸ್ಟ್ ನಾನು ಕಾರು ಫಿಟ್ಟಿಂಗು ಪೂರ್ತಿ ತೋರಿಸ್ಬೇಕು ಅಂದರೆ ಅವರು ಸ್ಟಿಚ್ ಯಾವ ರೀತಿ ಮಾಡ್ತಾರೆ, ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ತಾರೆ ಎಲ್ಲ ತೋರಿಸ್ಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ಪೂರ್ತಿ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಾಗಿರುತ್ತೆ ಸೀಟ್ ಕವರ್ ಯಾವ ರೀತಿ ಹಾಕ್ತಾರೆ ಅಂತ. ನೋಡಿ, ಒಳಗಿಂದ ತೋರಿಸ್ತಾ ಇದ್ದೀನಿ. ಮತ್ತು ನಿಮ್ಗೆ ಏನ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನ ಹೋಗಿ ವೀಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಡೀಟೇಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಫೈನಲ್ ಔಟ್ಪುಟ್ಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ.
ಈ ರೀತಿ ಬಂದಿದೆ. ಫಸ್ಟಕ್ಕೂ ಇವಕ್ಕೂ ಕಂಪೇರ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂತಿದೆ. ನನಗಂತೂ ಸ್ಯಾಟಿಸ್ಫೈ ಆಯಿತು. ಮ್ಯಾಚಿಂಗ್ ನೋಡಿ, ಕೆಳಗೆ ಬ್ಲ್ಯಾಕ್ ಇದೆ, ಮೇಲೆ ವೈಟ್ ಇದೆ. ಇಂಟೀರಿಯಲ್ಲೆಲ್ಲ ಮ್ಯಾಚ್ ಆಗಲಿ ಅಂತ ನಾನು ಸ್ಟೇರಿಂಗು ಸೇಮ್ ಹಾಕ್ಸ್ಕೊಂಡಿದ್ದೀನಿ, ಬ್ಲ್ಯಾಕು ಮತ್ತು ಅದು. ನಿಮ್ಗೆ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.